ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸಂಚಿಕೆ ಸ್ವಲ್ಪ ತಡ ಆಯ್ತು, ಕ್ಷಮೆ ಇರಲಿ. ಮುಂಜಾನೆಯಿಂದ ನರೇಂದ್ರ ಮೋದಿ ಅವರ ಭಾಷಣ ಕೇಳಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಹೋಗಿದ್ದರಿಂದ ಈ ಸಂಚಿಕೆ ಮಾಡಲಿಕ್ಕೆ ಸ್ವಲ್ಪ ಸಮಯ ತೊಗೊಳ್ತೀವಿ. ನಮ್ದು ಹೆಂಗಂದ್ರೆ ನಾವು SLC ಓದ್ಬೇಕಾದ್ರೆ ಬಂಧು ಅಂತ ಬರೋದು, SLC ಬಂಧು ಅಂತೇಳಿ, ಬಂಧು ಮತ್ತು ಮಿತ್ರ ಅಂತೇಳಿ. ಆ SLC ಬಂಧು ಮತ್ತು ಮಿತ್ರ ಓದ್ಬಿಟ್ರೆ ನೀವು ಟೆಕ್ಸ್ಟ್ ಬುಕ್ ಓದಬೇಕಾಗಿಲ್ಲ, ಎಲ್ಲ ಸಾರಾಂಶವನ್ನು ಅದರಲ್ಲಿ ಕ್ಲುಪ್ತವಾಗಿ ಕೊಡಲಾಗ್ತಾ ಇತ್ತು. ಅದನ್ನು ಓದ್ಕೊಂಡು ನಾವು ಪರೀಕ್ಷೆ ಪಾಸ್ ಆಗ್ತಿದ್ವಿ. ಹಾಗೆ ಯಾರಿಗೆ ನರೇಂದ್ರ ಮೋದಿ ಭಾಷಣವನ್ನು ಕೇಳಲಿಕ್ಕಾಗಿಲ್ವೋ ಅಥವಾ ಕೇಳಲಿಕ್ಕೆ ಸಮಯ ಇಲ್ವೋ ಅಂಥವ್ರು ನಮ್ಮ ಈ ವಿಡಿಯೋ ನೋಡಿಬಿಟ್ರೆ ನರೇಂದ್ರ ಮೋದಿ ಅವರ ಭಾಷಣವನ್ನು ಕೇಳೇನಿ ಅಂತ ಅನ್ಕೋಬಹುದು. ಅಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಮ ಮುಂದೆ ಹೇಳಲಿಕ್ಕತ್ತೇನೆ. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ, ಸತತ 78 ನಿಮಿಷಗಳ ಕಾಲ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದರು. ಆ 78 ನಿಮಿಷಗಳ ಭಾಷಣ ಎಷ್ಟು ವಿರೋಚಿತವಾಗಿತ್ತು, ಎಷ್ಟು ಆಕ್ರಮಣಕಾರಿಯಾಗಿತ್ತು ಅಂತಂದರೆ ಈ 12 ವರ್ಷಗಳಲ್ಲಿ ಈ ರೀತಿ ಅವರು ಮಾತಾಡಿದ್ದನ್ನು ನಾನು ಇಲ್ಲಿವರೆಗೂ ಕೇಳೇ ಇಲ್ಲ. ಅಲ್ಲಿಗೆ ನನ್ನ ಮನಸ್ಸಿನ ಒಳಗಡೆ ಇದ್ದಂಥ ತಳಮಳ ಶಮನಗೊಂಡಿತ್ತು. ಏಕೆಂದರೆ ನಾವೆಲ್ಲ ಒಂದು ರೀತಿ ವಿಚಿತ್ರವಾದಂಥ ಕಳವಳವನ್ನು ಕಳೆದ 1 ತಿಂಗಳಿಂದ ಅನುಭವಿಸಿದ್ದೀವಿ. ಯಾರ್ಯಾರು ರಾಷ್ಟ್ರಭಕ್ತರಿದ್ದೀವೋ, ರಾಷ್ಟ್ರಾಭಿಮಾನಿಗಳಿದ್ದೀವೋ ಅವ್ರಿಗೆಲ್ಲ ಕಳೆದ 1 ತಿಂಗಳ ಅವಧಿ ಇದೆಯಲ್ಲ, ಒಂದು ರೀತಿ ಇದು ಏನಂತಂದರೆ ಇದು ಶೋಕ ವಾತಾವರಣ ಅಂತ ಹೇಳ್ಬೋದು. ಉತ್ಪ್ರೇಕ್ಷೆ ಅಲ್ಲ, ಅದು ಹಾಗೆ ಇತ್ತು ವಾತಾವರಣ. ಪ್ರತಿ ಕ್ಷಣಕ್ಕೆ ಸವಾಲುಗಳು, ಯಾವುದೋ ಜಿರ್ಲೆಗಳು ಬಂದು ತಾಪತ್ರಯ ಉಂಟು ಮಾಡೋದು, ಆ ಕಡೆ ಸಂಸತ್ತಿಗೆ ಹೋದರೆ ಅಲ್ಲಿ ಅಧಿವೇಶನ ನಡೀದೇ ಇರೋದು. ಹಾಗಾದ್ರೆ ಏನು ನರೇಂದ್ರ ಮೋದಿ ಅವರು ದುರ್ಬಲರಾಗಿಬಿಟ್ರಾ? ಯಾವ ನರೇಂದ್ರ ಮೋದಿ ಪಾಕಿಸ್ತಾನವನ್ನು ಅಲ್ಲಾಡಿಸಿ ಪತ್ರಗುಟ್ಟುವ ಹಾಗೆ ಮಾಡಿದ್ದಾರೋ, ಯಾವ ನರೇಂದ್ರ ಮೋದಿ ಈ ದೇಶದ ಭವಿಷ್ಯವನ್ನೇ ಬದಲಿ ಮಾಡಿ ಕೂಡಿಸಿದ್ದಾರೋ ಅಂತೆ ನರೇಂದ್ರ ಮೋದಿ ಇದ್ದಕ್ಕಿದ್ದ ಹಾಗೆ ಈ ಮೃದು ಧೋರಣೆಯನ್ನು ಯಾಕೆ ತಳೀತಾ ಇದ್ದಾರೆ, ಯಾಕೆ ಈ ಉದಾರವಾದವನ್ನು ಮಾಡ್ತಾ ಇದ್ದಾರೆ, ಯಾಕೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾ ಇಲ್ಲ, ವಯಸ್ಸಾಗ್ಬಿಡ್ತೇನಪ್ಪ ಅಂತ ಒಂದು ರೀತಿಯ ಕಳವಳ ಕಾಡ್ತಾ ಇತ್ತು. ಆದರೆ ಇವತ್ತಿನ ಭಾಷಣ ಕೇಳಿದ ಮೇಲೆ ಅದು ಸಂಪೂರ್ಣವಾಗಿ ಶಮನಗೊಂಡಿದೆ. ನಿಮಗೂ ಶಮನಗೊಳಿಸಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ. ನರೇಂದ್ರ ಮೋದಿ ಅವರು ಬೀಜ ಮಾತನ್ನು ಆಡಿದ್ರು. ಏನು ಬೀಜ ಮಾತನಾಡಿದ್ರು? ಒಂದು ಮಾತು ಕೇಳಿದ್ರು ಅವರು. ಏನಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಅಂತೇಳಿ, ಹಾಂಗ್ಕಾಂಗ್ ಬ್ಯಾಂಕ್, ಚೈನಾ ಬ್ಯಾಂಕ್, ಎಲ್ಲ ಬ್ಯಾಂಕ್ ಅಂತಿದ್ದಾವೆ. ಭಾರತದಲ್ಲಿಯೂ ನ್ಯಾಷನಲ್ ಬ್ಯಾಂಕ್ಗಳು ಬೇಕಾದಷ್ಟಿದ್ದಾವೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಬೇಕಾದಷ್ಟಿದ್ದಾವೆ. ಇಂಟರ್ನ್ಯಾಷನಲ್ ಬ್ಯಾಂಕ್ ಯಾಕಿಲ್ಲ ಸ್ವಾಮಿ ನಮ್ಮ ದೇಶದಲ್ಲಿ ಅಂತ ಪ್ರಶ್ನೆ ಕೇಳಿದರು. ಯಾವುದೇ ರಾಜಕಾರಣಿ ಇವತ್ತರೂ ಈ ರೀತಿಯ ಪ್ರಶ್ನೆ ಕೇಳಿದ್ದನ್ನು ನೋಡಿದ್ದೀರಾ? ಯಾವುದಾದ್ರೂ ಪ್ರಧಾನಮಂತ್ರಿ ಈ ರೀತಿ ಆಲೋಚನೆ ಮಾಡುವುದನ್ನು ನೋಡಿದ್ದೀರಾ? ಯಾರೂ ಆಲೋಚನೆ ಮಾಡದೇ ಇರುವ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಅದರ ಮುಂದಿನ ಆಲೋಚನೆಯನ್ನು ಅವ್ರು ಮಾಡಿರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಜನ್ಧನ್ ನಮ್ಮ ಕಣ್ಣು ಮುಂದಿದೆ. ಈ ದೇಶದಲ್ಲಿ ಕಿಸೇನ ಇರಲಾರದ ಜನ ಪಾಸ್ಬುಕ್ಕನ್ನು ಇಟ್ಕೊಂಡು ಅಥವಾ ಬ್ಯಾಂಕ್ ಅಕೌಂಟ್ ಮಾಡಿಕೊಂಡು ಓಡಾಡುವಂಥ, ಹರಕು ಶರ್ಟು ಹರಕು ಕಾಲರು, ಕಚ್ಚೆ ಪಂಚೆ ಹರಿದು ಹೋಗಿರೋರು, ಅಂಥ ಹಿಡುವಳಿದಾರರು, ರೈತರು, ಕೂಲಿ ಕಾರ್ಮಿಕರು ಅಕೌಂಟನ್ನು ಹೊಂದಬಹುದು ಅನ್ನುವಂಥ ಕಲ್ಪನೆಯನ್ನು ಸಾಕಾರಗೊಳಿಸಿದಂಥವ್ರು ನರೇಂದ್ರ ಮೋದಿ. ಹೀಗಾಗಿ ಅವರು ಆಡುವ ಮಾತಿದೆಯಲ್ಲ, ಅದು ಕೇವಲ ಮಾತು, ಶಬ್ದ, ಗಾಳಿ ಆಗಿ ಉಳಿಯಲಾರದೆ ಮುಂದಿನ ದಿನಗಳಿದ್ದು ಚಮತ್ಕಾರ ಆಗತ್ತೆ, ಸಾಕ್ಷಾತ್ಕಾರ ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ. ಸಪ್ತಧಾರ ಅಂತ ಹೇಳಿದರು ಅವರು. ಏನು ಸಪ್ತಧಾರ? ಹೇಗೆ ಈ ದೇಶವನ್ನು ವಿಕಸಿತ ಭಾರತ ಮಾಡಬೇಕು ಅನ್ನೋದಕ್ಕೆ ಅವರು 7 ಅಂಶಗಳನ್ನು ಹೇಳಿದರು. ನೋಡಿ, ಆ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಳೋದು ನೋಡ್ಬೇಕು ನೀವು. ಸಪ್ತರ್ಷಿಗಳು ಅಂತ ಹೇಳ್ತೀವಿ ನಾವು, ಸಪ್ತ ಸ್ವರಗಳು ಅಂತ ಹೇಳ್ತೀವಿ. ಹಾಗೆ ಸಪ್ತಧಾರ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ ಅವರು, ಫಾರ್ಚೂನ್ 500 ಕಂಪ್ನೀಸ್ ಇದಾವಪ್ಪ ಜಗತ್ತಿನಲ್ಲಿ, ಗ್ಲೋಬಲ್ ಕಂಪ್ನೀಸ್. ಫಾರ್ಚೂನ್ 500 ಅತ್ಯಂತ ಶ್ರೀಮಂತವಾದಂಥ 500 ಕಂಪ್ನಿ. ಅದರಲ್ಲಿ ಭಾರತದ 50 ಕಂಪನಿಗಳು ಇರಬೇಕು ಅನ್ನೋದು ಅವರ ಸದಿಚ್ಛೆ ಸಂಕಲ್ಪ. ಅದನ್ನು ಮಾಡಿಯೇ ತೋರಿಸ್ತೀನಿ ಅನ್ನುವಂಥ ಹಠ. ಎರಡನೇದ್ದು, ವರ್ಲ್ಡ್ ಬ್ಯಾಂಕ್ ಲೆವೆಲಲ್ಲಿ ಭಾರತದ ಬ್ಯಾಂಕುಗಳು ಇಂಟರ್ನ್ಯಾಷನಲ್ ಬ್ಯಾಂಕ್ ಆಗಬೇಕು ಅನ್ನೋದು. ಫಾರ್ಮಾ ಇಂಡಸ್ಟ್ರಿ ಜಗತ್ತನ್ನು ಆಳ್ತಾ ಇರುವಂಥದ್ದು ಇವತ್ತು ಯಾವುದನ್ನು, ಆರ್ಮ್ಸ್ ಆ್ಯಂಡ್ ಎಮ್ಯುನಿಷನ್ಸು, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಫಾರ್ಮಾ ಇಂಡಸ್ಟ್ರಿ, ಇವೇ ಜಗತ್ತನ್ನು ಆಳ್ತಾ ಇರುವಂಥ ಲಾಬಿಗಳು. ಭಾರತದ 5 ಕಂಪನಿಗಳು ಜಗತ್ತಿನ ಸರ್ವಶ್ರೇಷ್ಠ 5 ಕಂಪನಿಗಳಾಗಬೇಕು ಅಂತ. ಯಾವುದೋ ರ್ಯಾನ್ ಬಾಕ್ಸಿನೋ ಮತ್ತೊಂದು, ಯಾಕೆ ನಮ್ಮ ಜಗತ್ತನ್ನು ಆಳಬೇಕು, ನಮ್ಮ ಪ್ರಾಡಕ್ಟು ಜಗತ್ತಿನ ಎಲ್ಲ ಕಡೆ ಹೋಗುವ ಹಾಗೆ ಆಗಬೇಕು ಅಂತ. ಎಂಥ ಅದ್ಭುತವಾದ ಕಲ್ಪನೆ ನೋಡ್ರಿ ಅವ್ರದ್ದು. ಅವ್ರು ಹೇಳ್ತಾರೆ, ನಕ್ಸಲ್ ಅಂದ್ರೇನೋ ನಾವು ಮುಗಿಸ್ಬಿಟ್ವಿ. ಅಮಿತ್ ಶಾ ಅವರು ಮಾರ್ಚ್ 31, 2026 ನಕ್ಸಲ್ ಮೂವ್ಮೆಂಟನ್ನು ಕ್ಲೋಸ್ ಮಾಡಿದರು. ಆದರೆ ನಕ್ಸಲ್ ಮನಸ್ಥಿತಿಯನ್ನು ನಾವು ತೊಡೆದು ಹಾಕಬೇಕಾದ ಅಗತ್ಯತೆ ಇದೆ ಅಂತ. ಯಾವುದು ನಕ್ಸಲ್ ಮನಸ್ಥಿತಿ ಅಂದರೆ ಯಾವುದು? ಅರ್ಬನ್ ನಕ್ಸಲ್ ಸಂಸ್ಕೃತಿ ಅಂತ. ಯಾವ ಜಂತರ್ ಮಂತರ್ನಲ್ಲಿ ನೋಡಿದ್ದೀವಿ ನಾವು, ಕಾಕ್ರೋಚ್ ಹೆಸರಿನಲ್ಲಿ ನೋಡಿದ್ವೋ, ಯಾವ ಜಂಜಿ ಹೆಸರಲ್ಲಿ ನೋಡಿದ್ವೋ, ಆ ಜಂಜಿ ಅರ್ಬನ್ ನಕ್ಸಲ್ ಮನಸ್ಥಿತಿ ಇದೆ. ಆ ಅರ್ಬನ್ ನಕ್ಸಲ್ ಮನಸ್ಥಿತಿಯಿಂದ ಹೊರಗೆ ಕರ್ಕೊಂಬರಬೇಕು.
ಕೇವಲ ಸಮಸ್ಯೆ ಹೇಳೋದ್ರಿಂದ ಪರಿಹಾರ ಆಗತ್ತಾ? ನರೇಂದ್ರ ಮೋದಿಯವರು ಪರಿಹಾರವನ್ನು ಸೂಚಿಸ್ತಾರೆ. ನೋಡಿ, ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಪಾಕಿಸ್ತಾನವನ್ನು ಹೊಡೆದು ಹಾಕಿದ್ದು ಹೇಗೆ? ಭಾಳ ಸುಂದರವಾದಂಥ ಕಥೆ ಇದು. ಇದ್ರ ಬಗ್ಗೆ ಭಾಳ ಜನ ಕಲ್ಪನೆಯನ್ನೇ ಮಾಡೋದಿಲ್ಲ. ಒಂದು ದೇಶವನ್ನು ನೀವು ದಟ್ಟ ದರಿದ್ರ ಸ್ಥಿತಿಗೆ ತರಬೇಕು ಅಂದರೆ ಅದರ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಹೋಗುವ ಹಾಗೆ ನೋಡ್ಕೋಬೇಕು. ನಂಬರ್ 1. ನಂಬರ್ 2, ಜಾಗತಿಕ ಮಟ್ಟದಲ್ಲಿ ಅದಕ್ಕೆ ಅತ್ಯಂತ ಕೆಟ್ಟ ಹೆಸರು ಬರುವಂಥ ಅದರ ಎಲ್ಲ ಅಂಶಗಳನ್ನು ಜಗತ್ತಿಗೆ ಮನಗಾಣುವ ಹಾಗೆ ಮಾಡಬೇಕು. ಈ ಎರಡು ಕೆಲಸ ಮಾಡಿಬಿಟ್ರೆ ಆ ದೇಶವನ್ನು ಯಾರೂ ಕೇಳೋರು ಗತಿನೇ ಇರೋದಿಲ್ಲ. ಯಾಕೆಂದರೆ ಸಹಬಂಧುತ್ವದಲ್ಲಿ ಜಗತ್ತು ನಡೆಯುತ್ತೆ. ದ್ವಿಪಕ್ಷೀಯ ಮಾತುಕತೆ, ತ್ರಿಪಕ್ಷೀಯ ಮಾತುಕತೆ, ಉಭಯ ಸಮಾಲೋಚನೆ, ಸಹಕಾರ, ಸಹಾಯದ ಮೂಲಕ ಜಗತ್ತು ನಡೆಯೋದು. ನಿಮಗೊಂದು ದೇಶ ಇದು ಭಿಕ್ಷಾಟನೆಯ ದೇಶ. ಇದು ಈ ದೇಶದಲ್ಲಿ ಬರೀ ಉಗ್ರರೇ ಹುಟ್ಕೋತಾರೆ. ಈ ದೇಶದಿಂದ ನಮಗೆ ಮಾತ್ರ ನಿಮಗೂ ತೊಂದರೆ ಇದೆ, ಇವ್ರು ಮಾಡುವ ಆಟವೆಲ್ಲ ದಟ್ಟ ದರಿದ್ರವಾಗಿದ್ದು, ಇವ್ರನ್ನ ಮುಗಿಸಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಕಾರ್ಯಸಾಧುಗೊಳಿಸಿದ್ದು ಯಾರ್ರೀ? ಇವತ್ತು ಪಾಕಿಸ್ತಾನ ದಿವಾಳಿ ಆಗುವ ಹಂತಕ್ಕೆ ಹೋಗಿದ್ದು ಹೇಗೆ? ದೇ ಹ್ಯಾವ್ ಕಟ್ ದ ಸ್ಪೈನ್ ಆಫ್ ದರ್ ಟೋಟಲ್ ಲಾಬಿ. ಅವರ ಆರ್ಥಿಕತೆ ಕುಸಿದು ಹೋಗುವ ಹಾಗೆ ನೋಡ್ಕೊಂಡು. ಹೆಂಗೆ ಆರ್ಥಿಕತೆ ಕುಸಿದು ಹೋಗುತ್ತೆ? ಯಾವ ವ್ಯವಸ್ಥೆಯ ಮೂಲಕ ಅವರ ಆರ್ಥಿಕತೆಯನ್ನು ಸುಧಾರಿಸ್ಕೋತಾರೋ ಅಲ್ಲಿ ನಾವು ಏಟನ್ನು ಕೊಟ್ಬಿಟ್ರೆ ಅದರ ಆರ್ಥಿಕತೆನೇ ಇರೋದಿಲ್ಲ. ಭಾರತದ ಖೋಟಾ ನೋಟುಗಳ ಮೂಲಕ ಜಗತ್ತನ್ನು ನಡೆಸ್ತಾ ಇದ್ದ, ದೇಶವನ್ನು ನಡೆಸ್ತಾ ಇದ್ದಂಥ ಪಾಕಿಸ್ತಾನ ಇವತ್ತು ದುಸ್ಥಿತಿಗೆ ಬಂದು ಕೂತು ಹೋಗಿದೆ. ಅದು ಯುದ್ಧ ಮಾಡುವ ಹಂತದಲ್ಲಿಲ್ಲ, ಬರೀ ಮಾತಾಡೋದು ಬಿಟ್ಟರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಕೆಲಸವನ್ನು ಜಂಜಿ ವಿಚಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಆಲೋಚನೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಸಮಸ್ಯೆ ಹೇಳುವುದು ನರೇಂದ್ರ ಮೋದಿಯವರ ಹೆಗ್ಗಳಿಕೆ ಅಲ್ಲ, ಪರಿಹಾರ ಸೂಚಿಸೋದು. ಅವ್ರು ಹೇಳ್ತಾರೆ ಆನ್ಲೈನ್ ಫ್ರೀ ಕೋಚಿಂಗ್ ಕ್ಲಾಸ್ಗಳು ಇನ್ನು ಶುರುವಾಗ್ತಾವೆ ದೇಶಾದ್ಯಂತ ಯುವ ಪೀಳಿಗೆಗೆ. ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಸರ್ಕಾರಕ್ಕೆ ಭಾಳ ಸುಲಭವಾದ ಕೆಲಸ. ಇವತ್ತು ಇಡೀ ವ್ಯವಸ್ಥೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ ಸ್ವಾಮಿ? ಜಂಜಿ ಜಂಜಿ ಜಂಜಿ. ಯುವ ಸಮೂಹವನ್ನು ನಾವು ಪ್ರತಿನಿಧಿಸ್ತಾ ಇಲ್ಲ, ಅವ್ರ ಮಾತುಗಳನ್ನ ಕೇಳ್ತಾ ಇಲ್ಲ, ಅವ್ರಿಗೆ ಸೌಲಭ್ಯ ಕೊಡ್ತಾ ಇಲ್ಲ, ಅವ್ರು ಮುಂದೆ ಬಡ್ಲಿಕ್ಕೆ ಬಿಡ್ತಾ ಇಲ್ಲ, ಅವ್ರಿಗೆ ಈ ದೇಶದ ಬಗ್ಗೆ ಫ್ರಸ್ಟ್ರೇಷನ್ ಬಂದಿದೆ. ಈ ರೀತಿ ಮಾತುಗಳನ್ನ ಬೆಳಗ್ಗೆ ಅಂದರೆ ಕೇಳ್ತೀರಿ. ಯಾವ ಕೋಚಿಂಗ್ ಸೆಂಟರ್ಗಳಿದ್ದಾವೆ, ಬಿಹಾರದ ಖಾನ್ ಸಾಬ್ ಇರ್ಬೋದು, ಅಥವಾ ಅಭಿನವ್ ಪಾಂಡೆ ಇರ್ಬೋದು, ಫಿಸಿಕ್ಸ್ ವಾಲಾ ಇರ್ಬೋದು, ಯಾರೇ ಇರ್ಬೋದು, ಅವರು ದೊಡ್ಡ ಲಾಬಿಯನ್ನು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಮಾಡುವ ಮೂಲಕ ಪ್ರಶ್ನೆ ಪರೀಕ್ಷೆಗಳನ್ನು ಸೋರಿಕೆ ಮಾಡಿಸೋದು, ಇಲ್ಲ ನೇಮಕಾತಿಯಲ್ಲಿ ಹಗರಣ ಮಾಡಿಸೋದು, ಇಡೀ ವ್ಯವಸ್ಥೆಯನ್ನು ತಮ್ಮ ಕಬಂಧ ಬಾಹುಗಳಲ್ಲಿ ಇಟ್ಕೊಂಡಿದ್ದಾರೆ. ಇವ್ರು ಹೆಂಗೆ ನಡೆಸ್ತಾರೆ? ದುಡ್ಡಿನ ಮೂಲಕ ನಡೆಸ್ತಾರೆ. ಆ ದುಡ್ಡನ್ನೇ ಅವ್ರು ಬರುವಂಥ ಆದಾಯವನ್ನೇ ಕತ್ತರಿಸ್ಬಿಟ್ರೆ ಸರ್ಕಾರ ಏನು ಮಾಡ್ತಾರೆ? ಫಿಸಿಕ್ಸ್ ವಾಲಾ ಏನು ಮಾಡ್ತಾನೆ? ಖಾನ್ ಸಾಬ್ ಏನು ಮಾಡ್ತಾನೆ? ಅಭಿನವ್ ಪಾಂಡೆ ಏನು ಮಾಡ್ತಾನೆ? ಇವ್ರು ಏನು ಮಾಡ್ತಾರೆ? ಅದಕ್ಕೆ ಜಗತ್ತಿನಾದ್ಯಂತ ಏಕಕಾಲಕ್ಕೆ ಎಲ್ಲ ಯುವ ಸಮೂಹಕ್ಕೆ ಫ್ರೀ ಆನ್ಲೈನ್ ಕೋಚಿಂಗ್ ಕ್ಲಾಸಸ್. ಹೆಂಗಿದೆ ಸ್ವಾಮಿ? ಅದ್ಭುತವಾದಂಥ ಕಲ್ಪನೆ. 1 ಕೋಟಿ ಯುವತಿಯರಿಗೆ AI ತರಬೇತಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರಬೇತಿ. ಇನ್ನು ಏನು ಮಾಡಬೇಕು ಹೇಳಿ? ಒಬ್ಬ ಪ್ರಧಾನಮಂತ್ರಿ ಇದಕ್ಕಿಂತ ಅದ್ಭುತವಾದಂಥ ಕಲ್ಪನೆಯನ್ನು, ಕ್ಯಾನ್ವಾಸನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವ? ಅವ್ರು ಹೇಳ್ತಾರೆ ಬೇರೆಯವರು ಆವಿಷ್ಕಾರ ಮಾಡಿದ್ದನ್ನು ನಾವು ಭಾರತದಲ್ಲಿ ಬಳಸಿ ಅವರಿಗೆ ಸಂಪನ್ಮೂಲವನ್ನು ಮಾಡಿಕೊಡ್ತಾ ಇದ್ದೀವಿ. ಯಾರ ಬಗ್ಗೆ ಹೇಳಿದರು? ಮೆಟಾ ಬಗ್ಗೆ ಮಾತಾಡ್ತಾರೆ, ಟ್ವಿಟರ್ ಹ್ಯಾಂಡಲ್ ಬಗ್ಗೆ ಹೇಳ್ತಾರೆ, ಯೂಟ್ಯೂಬ್ ಗೂಗಲ್ ಬಗ್ಗೆ ಹೇಳ್ತಾರೆ. ಅವರು ಯೂಟ್ಯೂಬು, ಫೇಸ್ಬುಕ್ಕು, ಟ್ವಿಟರ್ ಹ್ಯಾಂಡಲ್ ಅವ್ರವು. ನಾವು ಬಳಸುವ ಮೂಲಕ ಅವ್ರನ್ನ ಶ್ರೀಮಂತರನ್ನಾಗಿ ಮಾಡ್ತಾ ಇದ್ದೀವಿ. ಜೊತೆಗೆ ಅವರು ನಮ್ಮನ್ನು ಟೇಕ್ ದೆಮ್ ಫಾರ್ ಗ್ರಾಂಟೆಡ್ ಅಂತ ತಮಗೆ ಹೇಗೆ ಬೇಕೋ ಹಾಗೆ ನಮ್ಮನ್ನು ಬಳಸ್ಕೊತಾ ಇದ್ದಾರೆ. ನಮ್ಮದೇ ಈ ಭಾರತ ದೇಶದಲ್ಲಿ ಆ ರೀತಿಯ ಪ್ಲ್ಯಾಟ್ಫಾರ್ಮ್ ಬಂದರೆ ನಾವು ವಿದೇಶದ ಮೇಲೆ ನಿರ್ಭರ ಆಗುವ ಅಗತ್ಯವೇ ಇಲ್ಲ. ನಮ್ಮಲ್ಲಿ ಈಗ ಚೈನಾ ಫೇಸ್ಬುಕ್ ಬಳಸಲ್ಲ. ಅವ್ರದ್ದೇ ಟಿಕ್ ಟಾಕ್ ಅಂತ ಇಟ್ಕೊಂಡಿದ್ದಾರೆ, ಅದರ ರೀಲ್ ಹಾಕೋತಾರೆ. ಅವ್ರದ್ದೇ ಟ್ವಿಟರ್ ಹ್ಯಾಂಡಲ್ ಇದೆ, ಆ ಟ್ವಿಟರ್ ಹ್ಯಾಂಡಲಲ್ಲಿ ಹಾಕೋತಾರೆ. ನಮಗಿದೆಯಾ? ಇಲ್ಲ. ಹಾಗಾದರೆ ಭಾರತ ತಂತ್ರಜ್ಞಾನದಲ್ಲಿ ಹಿಂದುಳಿದಿದೆಯಾ? ಖಂಡಿತವಾಗಿ ಉಳಿದಿಲ್ಲ. ಭಾರತದಲ್ಲಿ ತಂತ್ರಜ್ಞಾನ ಮುಂದುವರೆದದ್ದಕ್ಕಾಗಿ ಇವತ್ತು $1 ರೂಪಾಯಿ ದುಡ್ಡನ್ನು ಇಟ್ಕೊಳ್ಳಾರ್ದೆ ಎಲ್ಲ ಟೋಲ್ಗಳಲ್ಲಿ ನಾವು ಪಾಸ್ ಆಗ್ತೀವಿ. ಹೌದು ತಾನೆ? ಹೆಂಗೆ ಸಾಧ್ಯ ಆಯ್ತದು? ನೆಟ್ವರ್ಕ್ ಇಡೀ ದೇಶಾದ್ಯಂತ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನೋ ಕರೆನ್ಸಿ ಟೋಲ್ ಗೇಟ್ಸ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಈ ದೇಶದ ಯಾವುದೇ ಕಾರ್ನರ್ಗೆ ಹೋದರೂ ಕೂಡ ನೀವು ದುಡ್ಡನ್ನು ಕೊಟ್ಟು ಟೋಲ್ ಪಾಸ್ ಆಗಬೇಕಾದ ಅಗತ್ಯವೇ ಇಲ್ಲ ಇವತ್ತು. ಯೋಚನೆ ಮಾಡಿ ನೋಡಿ, ಹೆಂಗೆ ಸಾಧ್ಯ ಆಯಿತು? ಆ ರೀತಿಯ ಇನ್ಫ್ರಾಸ್ಟ್ರಕ್ಚರನ್ನು ನಿರ್ಮಿಸಲಾಗಿದೆ ಭಾರತ ದೇಶದಲ್ಲಿ. ಅದನ್ನು ಬಳಸಿಕೊಳ್ಳುವ ಕೆಲಸ ಆಗಬೇಕಾಗಿದೆ. ಹೇಗೆ ಬಳಸ್ಕೊಳ್ಳೋದು? ನಮ್ಮದೇ ಆದಂಥ ವೇದಿಕೆಗಳನ್ನು ಸೃಷ್ಟಿ ಮಾಡೋದು. ನಮ್ಮದೇ ಆದಂಥ ಫೇಸ್ಬುಕ್ಕು, ನಮ್ಮದೇ ಆದ ಟ್ವಿಟರ್ ಹ್ಯಾಂಡಲ್ಲು, ನಮ್ಮದೇ ಆದಂಥ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸು. ನೋಡಿ, ಮೊನ್ನೆ ಜಂತರ್ ಮಂತರ್ನಲ್ಲಿ ಆಯ್ತಲ್ಲ, 600 ಟೈಮ್ಸ್ ಜಂತರ್ ಮಂತರ್ನ ರೀಲ್ಗಳನ್ನು ಪೋಸ್ಟ್ ಮಾಡಿ ಅಲ್ಗಾರಿದಮ್ ಜಾಸ್ತಿ ಮಾಡಿ ಜನರಿಗೆ ತಲುಪುವ ಹಾಗೆ ಮೆಟಾದವರು ಮಾಡಿದಾರಂತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ.
ನೀವು ನೋಡಿದ್ದೇ ನೋಡ್ತಿರ್ತೀವಿ. ನೀವು ಹಿಂಗೆ ಸ್ಕ್ರೋಲ್ ಮಾಡಿದರೆ ಬರೀ ನಿಮ್ಗೆ ಜಂತರ್ ಮಂತರದ್ದೇ ಬರುತ್ತೆ, ಮೋದಿಗೆ ಬೈತಾ ಇರೋದೇ ಬರುತ್ತೆ, ಬೇರೆ ವಿಡಿಯೋಗಳು ಒಂದೂ ಬರೋದಿಲ್ಲ. ಅದರ ವಿರುದ್ಧವಾದಂಥ ಪ್ರೊಪಗ್ಯಾಂಡದ ಒಂದೇ ಒಂದು ಬರೋದಿಲ್ಲ. ಕೇವಲ ದೇಶದ ವಿರುದ್ಧ ಇರುವಂಥ ಹೇಳಿಕೆಗಳು ಮಾತ್ರ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆ ಕಾಲಘಟ್ಟದಲ್ಲಿ ಬರ್ತೇವಿನ ಬೇರೆ ಯಾವುದೂ ಬರಲ್ಲ. ಹೆಂಗಾಯ್ತದು? ಏಕೆಂದರೆ ನಿಯಂತ್ರಿಸ್ತಾ ಇರೋರು ಅಮೇರಿಕಾದವರು. CIA ಹೇಳಿದ ಹಾಗೆ ಕೇಳ್ತಾರೆ, ಮಾರ್ಕ್ ಜುಕರ್ಬರ್ಗ್. ಅದಕ್ಕೆ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಬರೀ ಅದನ್ನೇ ನೋಡಿದ್ವಿ. ಅದೇ ಜಾರ್ಖಂಡ್ನಲ್ಲಿ ಅದಕ್ಕಿಂತ ಪರಿಣಾಮಕಾರಿಯಾಗಿ ನಡೀತಾ ಇದೆ, ಅದಕ್ಕಿಂತ ದೊಡ್ಡ ಅಜೆಂಡಾ ಇಟ್ಕೊಂಡಿದೆ, ಅತ್ಯಂತ ಯೋಗ್ಯವಾದಂಥ ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡಲಾಗ್ತಾ ಇದೆ. ಆದರೆ ಒಂದೇ ಒಂದು ಸುದ್ದಿಯೂ ನಿಮ್ಗೆ ಎಲ್ಲಿಯೂ ಸಿಗಲ್ಲ. ಯಾಕೆ ಸಿಗಲ್ಲ? ಅದನ್ನು ಸಪ್ರೆಸ್ ಮಾಡಲಾಗತ್ತೆ. ಯಾಕೆ ಸಪ್ರೆಸ್ ಮಾಡಲಾಗತ್ತೆ? ಯಾಕೆ ಅಂದರೆ ನಮ್ಮ ಕೈಲಿಲ್ಲ, ಅವ್ರ ಕೈಲಿದೆ. ಪ್ರತಿ ದಿವಸ ಕೂತ್ಕೊಂಡು ನೀವು ಅದನ್ನು ನೋಡಲಿಕ್ಕಾಗೋದಿಲ್ಲ. ಅಂದರೆ ನಮ್ಮ ಭಾರತ ದೇಶದ ಸಾಮಾಜಿಕ ಜಾಲತಾಣವನ್ನು ನಿಯಂತ್ರಿಸ್ತಾ ಇರೋರು ಅಮೇರಿಕಾದಲ್ಲಿರುವಂಥ CIA ನಿಯಂತ್ರಿಸ್ತಾರೆ. ಇದನ್ನು ನರೇಂದ್ರ ಮೋದಿ ಹೇಳ್ತಾರೆ. ಅವ್ರು ಹೇಳ್ತಾರೆ ಗತಿಶಕ್ತಿ ಅಂತ ಹೇಳ್ತಾರೆ. ಮೊದಲನೇದಾಗಿ ನಮ್ಮ ವೇಗ. ಇಷ್ಟು ದಿವಸ ನಾವೇನೋ ನೋ ಗೋ ಏರಿಯಾ ಅಂತಿದೆ ಸಮುದ್ರಕ್ಕೆ. ನೋ ಗೋ ಏರಿಯಾ, ಸಮುದ್ರದಲ್ಲಿ ನಾವೇನು ಮಾಡೋಂಗೇ ಇಲ್ಲ. ಆಮೇಲೆ ಅವರು ಸಾಗರ್ ಮಾಲಾ ಅಂತ ಶುರು ಮಾಡಿದರು. ನರೇಂದ್ರ ಮೋದಿ ಬಂದ ಮೇಲೆ ಬರೀ ವಿಚಾರ ಅದು, ಸಾಗಾಣಿಕೆಗೋಸ್ಕರ ಶುರು ಮಾಡಿದರು. ನೋಗೋ ಏರಿಯಾದಲ್ಲಿ ಒಳಗಡೆ ಇರುವಂಥ ಸಂಪನ್ಮೂಲಗಳನ್ನು ನಾವು ಬಳಸ್ಕೊಳ್ಳೇ ಇಲ್ಲ. ಗ್ರೀನ್ ಎನರ್ಜಿ ಆ್ಯಂಡ್ ಬ್ಲೂ ಎನರ್ಜಿ ಅಂತ ಎರಡು. ಗ್ರೀನ್ ಎನರ್ಜಿ ಅಂದರೆ ಯಾವುದು? ಈ ಪೆಟ್ರೋಲು, ಆಮೇಲೆ ಡೀಸೆಲು, ಈ ಉತ್ಪನ್ನಗಳನ್ನು ಬಿಟ್ಟು ವಿದ್ಯುತ್ತು, ಪರಮಾಣು, ಆ ಮೂಲಕ ನಮ್ಮ ಗತಿಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದು. ಧಾರ ಅಂತ ಅವ್ರು ಹೇಳಿರೋ ಮಾತುಗಳಿದಾವಲ್ಲ, ಅದನ್ನು ಏನಾದರೂ ಸರಿಯಾಗಿ ಅನುಷ್ಠಾನಕ್ಕೆ ತಂದದ್ದೇ ಆದರೆ ಈ ದೇಶದ ಕಥೆಯೇ ಬೇರೆ ಇರ್ತದೆ. ನಾವು ನೋಡ್ತಾ ಇರುವ ದೇಶವೇ, ಇದು ಆಗುವಂಥ ದೇಶವೇ ಬೇರೆ. ಆ ರೀತಿ ಹೋಗುವಂಥ ಎಲ್ಲ ಸಾಧ್ಯತೆಗಳನ್ನು, ಕನಸುಗಳನ್ನು ಇವತ್ತು ಹರಡಿಟ್ರು. ಅಲ್ಲಿಗೆ ನರೇಂದ್ರ ಮೋದಿಯವರು ಯಾವುದೋ ಜಿರ್ಲೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಭಾಳ ದೂರಿದ್ದಾರೆ. ನಾವಿಲ್ಲಿ ಸಣ್ಣ ಪುಟ್ಟ ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದನ್ನು ಹೇಗೆ ಕತ್ತರಿಸ್ಬೇಕೋ ಕತ್ತರಿಸಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿದ್ದಾರೆ ಅನ್ನೋದನ್ನು ಇವತ್ತಿನ ಭಾಷಣದಲ್ಲಿ ನರೇಂದ್ರ ಮೋದಿ ತೋರಿಸ್ಕೊಟ್ರು. ಮತ್ತು ಹೆಚ್ಚಿನ ವಿಷಯಗಳನ್ನು, ಬೇರೆ ಬೇರೆ ನಡೆದ ವಿದ್ಯಮಾನಗಳನ್ನು, ಇದರ ಕ್ರಾಸ್ ಫೈರ್ ಏನಾಗಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈಗಾಗಲೇ ತಡ ಆಗಿದೆ, ಹೆಚ್ಚು ಸುದೀರ್ಘವಾಗಿ ಮಾತನಾಡುವುದಿಲ್ಲ. ತಾವೆಲ್ಲ ನಮ್ಮ ಪುಸ್ತಕಗಳಿಗೆ ಇನ್ನೆಲ್ಲದ ಹಾಗೆ ಗೌರವಾಧಾರದಿಂದ ಸ್ವೀಕರಿಸಿದ್ದೀರಿ. ಎಲ್ಲರ ಫೋಟೋಗಳು ನಂಗೆ ತಲುಪಿದ್ದಾವೆ. ಅದರ ಕುರಿತು ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ. ಎಲ್ಲವನ್ನೂ ಒಂದು ಸಲ ಪ್ರಕಟಿಸುವ ಪ್ರಯತ್ನವನ್ನು ಮಾಡ್ತೀನಿ. ಬೇರೆ ವಿಷಯಗಳಿಗೆ ಧಕ್ಕೆ ಆಗಲಾರ್ದಾಗೆ, ಸುದೀರ್ಘಗೊಳಿಸಲಾರದೆ ಹೇಗೆ ಅದನ್ನು ತಮ್ಮ ಆಶೀರ್ವಾದವನ್ನು ಇಲ್ಲಿ ಮಂಡಿಸಬೇಕು ಅನ್ನೋ ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ. ಇಷ್ಟರಲ್ಲೇ ಅದ್ರ ಬಗ್ಗೆ ಮಾತು ಕೊಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಯೋಗಿ ಆದಿತ್ಯನಾಥ್ ಅವರ ಅಗ್ನಿಪಥ, ಅಮಿತ್ ಶಾ ಅವರ ವಿಜಯಪಥ ಎರಡು ಪುಸ್ತಕಗಳನ್ನ ಖಂಡಿತ ತೆಗೆದುಕೊಳ್ಳಿ. ನಮಸ್ಕಾರ.